ಏನು ಇಲ್ಲ ಸರ್, ನಮ್ದು ಇಲ್ಲೇ ಈ ಸತ್ರು ಇಲ್ಲೇ ಬದುಕಿದ್ರು ಇಲ್ಲೇ ನಾವು. ಎದಾಗ ಗುಸು 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 ಚಾಲು ಆಗತ್ತೆ. ಬರೇ ಕೆಮ್ಮು, ಒಣ ಕೆಮ್ಮು, ಕಫಾನು ಬರಗಲ್ಲ, ಏನಿಲ್ಲ, ಬರೇ ಕೆಮ್ಮು. ಈಗ ಆಲ್ರೆಡಿ ಊರಲ್ಲಿ ವರ್ಷಕ್ಕಿಬ್ರು ಕ್ಯಾನ್ಸರ್ ಸಾಯ್ತಾ ಇದಾರೆ ಸರ್. ಅದು ಹಿಂಗ್ ಬರ್ತೀನಿ ಸರ್, ಎರಡೇ ಜನ ನೋಡ್ಕೊಂತೀನಿ ಸರ್, ಹೆಂಗ ಕತೆ ನಾವು. ಬೇರೆ ಕಡೆ ಹೋಗಕ್ ನಮ್ಗೆ ಇದನ್ನೇ ಇಲ್ಲ ಸರ್. ಈಗ ಎಲ್ಲಿ ಜೀವನ ಕಟ್ಕೊಳಕ್ಕಾಗತ್ತೆ ಹೇಳಿ ಸರ್ ಇಲ್ಲಿ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ವಿಶೇಷವಾದ ವಿಡಿಯೋ, ಯಾಕಂದ್ರೆ ನಾನು ಎಷ್ಟೋ ವಿಡಿಯೋಗಳನ್ನು ಮಾಡಿದ್ದೀನಿ. ಇಂಥ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಬೇಕು, ಜನಕ್ಕೆ ಒಂದು ಅರಿವನ್ನು ಮೂಡಿಸಬೇಕು, ಈ ಸರ್ಕಾರಕ್ಕೆ ಈ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ನಾನಂತಲ್ಲ, ನನ್ನಂಥ ಎಷ್ಟೋ ಕ್ರಿಯೇಟರ್ಸ್ಗಳು ಇಂಥ ವಿಚಾರಗಳನ್ನ ಭಾಳಷ್ಟು ಮಾಡ್ಯಾರ. ಆದ್ರೆ ಇನ್ನೊಂದು ಏನಪ್ಪ ಅಂತಂದ್ರೆ, ಜನರಲ್ಲಿ ಒಳ್ಳೆಯ ವಿಚಾರಗಳನ್ನು ಜಾಸ್ತಿ ಯಾರು ನೋಡಲ್ಲ, ತಿಳ್ಕೊಳ್ಳುವಂಥ ವಿಚಾರವನ್ನು ಜಾಸ್ತಿ ಯಾರು ನೋಡೋಂಗಿಲ್ಲ. ಯಾಕಂದ್ರೆ ಮೊನ್ನೆ ಒಂದು ಸರ್ಕಾರಿ ಶಾಲೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದಕ್ಕೆ ಬಂದಂಥ ವ್ಯೂಸ್ ಎಷ್ಟು ಅಂದ್ರೆ ಬರೀ 70-80 ವ್ಯೂಸು ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಅದಕ್ಕಿಂತ ಬಂದಂಥದ್ದು ವ್ಯೂಸು ಬರೀ 80 ಅಷ್ಟೇ. ಯಾಕಂದ್ರೆ ಒಳ್ಳೆಯ ವಿಚಾರವನ್ನು ಜನಕ್ಕೆ ತಿಳಿಸಿದಂದ್ರೆ ಜನ ಯಾರು ನೋಡೋಂಗಿಲ್ಲ ಒಳ್ಳೆಯ ವಿಚಾರಗಳನ್ನು. ಯಾಕಂದ್ರೆ ಗೊತ್ತಾ, ಈಗ ಅವ್ರಿಗೆ ಬೇಕಾಗಿದ್ದಂತ ಏನು ಎಂಟರ್ಟೈನ್ಮೆಂಟ್ ಏನಿದ್ರು ಬರೀ ಅರ್ಧ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಲಕ್ಷ ಅನ್ನಂಗಿಲ್ಲ ವ್ಯೂಸು. ಒಳ್ಳೆಯ ವಿಚಾರವನ್ನು ತಿಳಿಸ್ತೀವಿ ಅಂತಂದವ್ರಿಗೆ ಅಂಥವು ಯಾರಿಗೆ ಬೇಕು ಜನಕ್ಕೆ? ಇವಾಗ ಅಂಥವು ಯಾವ ನೋಡ್ತಾನೆ ಅನ್ನುವಂಥ ವಿಚಾರಕ್ಕೆ ಬಂದುಬಿಡತ್ತೆ. ಆದರೂ ಕೂಡ ನಮ್ಮ ಮನಸ್ಸೊಳಗೆ ಏನೇ ಇರಲಿ, ನಮ್ಮ ವ್ಯೂಸು ಅದರಿಂದ ಏನೋ ದುಡ್ಡು ಬರ್ತೈತಿ, ಅದು ಒಂದು ಸೈಡ್ ಆದ್ರೆ ನಮಗೆ ನಮ್ಮಿಂದ 4 ವಿಚಾರಗಳು ಜನಕ್ಕೆ ತಲುಪಬೇಕು ಅನ್ನುವಂಥ ಉದ್ದೇಶ ಅಷ್ಟೇ ನಮಗೆ. ಯಾಕಂದ್ರೆ ಅದಕ್ಕೋಸ್ಕರ ಅಲ್ಲಿ ಕಷ್ಟಪಟ್ಕೊಂಡು ತಿಳ್ಕೊಂಡು ವಿಚಾರವನ್ನು ತಿಳ್ಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ವರದಿಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಹೋಗಿರ್ತೀವಿ. ಅದರಲ್ಲಿ ಕೂಡ ಇದು ಒಂದು ವಿಶೇಷತೆ. ಯಾಕಂದ್ರೆ ಇದನ್ನು ಮುಖ್ಯವಾಗಿ ಕೊಪ್ಪಳದಲ್ಲಿರ್ತಕ್ಕಂಥ ಜನರು ಬಹಳಷ್ಟು ಈ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾದಂಥ ವಿಚಾರ. ಈ ಕೊಪ್ಪಳದಲ್ಲಿ ತಿಳ್ಕೊಂಡಂಥ ವಿಚಾರವನ್ನು ಮೊದಲು ಮುಖ್ಯವಾಗಿ ತಿಳ್ಕೊಂಡು ಅದನ್ನು ಬದಲಾವಣೆ ಮಾಡಬೇಕಾಗಿದ್ದು ಸರ್ಕಾರ. ಇಂಥ ಒಂದು ಸರ್ಕಾರಕ್ಕೆ ಇಂಥ ವಿಡಿಯೋಗಳು ಭಾಳ ತಲುಪಬೇಕು. ಯಾಕಂದ್ರೆ ಇಂಥ ವಿಡಿಯೋಗಳನ್ನು ಸಾಕಷ್ಟು ವರದಿ ಮಾಡಿದಾರೆ, ವೈರಲ್ ಗ್ರೌಂಡ್ ವಿಡಿಯೋಗಳನ್ನು ಮಾಡಿ ಕೂಡ ವಿಚಾರವನ್ನು ತಿಳಿಸ್ಯಾರ ಭಾಳಷ್ಟು ಜನ. ಆದರೂ ಕೂಡ ಅಂಥದ್ರ ಬಗ್ಗೆ ಸರ್ಕಾರ ಯಾವುದೂ ಆ ಒಂದು ಊರಿನ ಬಗ್ಗೆ ಆಗಿರ್ಬೋದು, ಆ ಒಂದು ತಾಲೂಕಿನ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನಿಜವಾಗಿ ಹೇಳ್ತೀನಿ, ಅಲ್ಲಿರ್ತಕ್ಕಂಥ ಶಾಸಕರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅಂದ್ರೆ ಈ ವಿಚಾರವನ್ನು ನಾನು ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಫಸ್ಟಿಗೆ ಈ ವಿಚಾರವನ್ನು ಹೇಳಿದಂತಂದರೆ, ಜನರು ಇಂಥ ವಿಡಿಯೋಗಳನ್ನು ನೋಡಲ್ಲ. ಅದೇ ನಮಗೆ ಬೇಜಾರಾಗಿದ್ದು. ಯಾಕಂದರೆ ಕಷ್ಟಪಟ್ಕೊಂಡು ಅಷ್ಟೆಲ್ಲ ವಿಡಿಯೋಗಳನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡು ನಿಮ್ಮ ಮುಂದೆ ವಿಚಾರವನ್ನು ಹುಡುಕಾಡಿ ತಿಳಿಸಿರ್ತೀವಿ, ಅದನ್ನು ನೀವು ನೋಡಲ್ಲ. ಅದೇ ಒಂದು ಬೇಜಾರು ನಮ್ಗೆ. ಅದರಿಂದ ಏನೋ ದುಡ್ಡು ಬರ್ತೈತಿ, ಮಣ್ಣು ಮುಸಿ ಅದು ಬೇಕಾಗೂ ಇಲ್ಲ. ನಮಗೆ ವಿಚಾರವನ್ನು ತಲುಪಿಸ್ಬೇಕು, ಅದರಿಂದ ಬದಲಾವಣೆ ಆಗಬೇಕು. ಆ ಬದಲಾವಣೆ ವಿಚಾರವನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡೆ ಈ ಒಂದು ಚಾನಲ್ ಹೆಸರನ್ನ ಕರ್ನಾಟಕ ಅಲರ್ಟ್ ನ್ಯೂಸ್ ಅಂತ ಇಟ್ಕೊಂಡಿರೋದು. ಅದಕ್ಕೆ ವಿಚಾರವನ್ನು ಹೇಳ್ತೀನಿ ಸ್ಪಷ್ಟವಾಗಿ. ಒಂದು 10 ನಿಮಿಷ, ಇದೊಂದು ಸ್ವಲ್ಪ ಲೆಂತ್ ಆಗ್ಬೋದು, ಭಾಳ ಸಂಪೂರ್ಣವಾಗಿ ಒಂದು ಕೇಳ್ರಿ ಒಂದು. ಯಾಕಂದರೆ ವಿಚಾರವನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಮುಂದೊಂದು ದಿನ ವಿಚಾರಗಳನ್ನು ತಿಳ್ಕೊಳ್ಳಲ್ಲ, ಇಂಥ ಗ್ರಾಮದೊಳಗಿಂತ ಆಗಲಿಲ್ಲ, ಇಂಥ ಗ್ರಾಮದೊಳಗಿಂತ ಆಗೈತಿ ಅಂತ ಗೊತ್ತಿದ್ರು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಇನ್ನೊಬ್ರಿಗೆ ಗೊತ್ತಿದ್ದಾಗ ಆವಾಗ ನಿಮಗೆ ಒಂಥರ ಬೇಜಾರಿನ ಸಂಗತಿ. ಇಂಥ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳೇಬೇಕು. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ವಿಚಾರವನ್ನು ತಿಳ್ಕೊಳ್ರಿ. ಅದಕ್ಕಿಂತ ಮುಂಚೆ ಯಾಕಂದರೆ ನಾನು ಇದು ಏನು ಹೇಳ್ತೀನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಅಂತೇಳಿ. ಅದಕ್ಕಂದ್ರೆ ನಿಮ್ಮಿಂದ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗುತ್ತಾ, ಮತ್ತು ಅದಕ್ಕೊಂದು ಲೈಕ್ ಕೊಟ್ಟರೆ ಅಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತಾ, ಅದೇ ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಏನೂ ಇರಲ್ಲ. ಹಾಗಾಗಿ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ರಿ. ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ಸಂಪೂರ್ಣ ನೋಡಿದಾದ್ಮೇಲೆ ಶೇರ್ ಮಾಡಿರಿ. ಯಾಕೆ ಶೇರ್ ಮಾಡಿರಿ ಅಂತ ಯಾಕೆ ಹೇಳ್ತೀವಪ್ಪ ಅಂದ್ರೆ, ನಿಮ್ಮಿಂದ 4 ಜನಕ್ಕೆ ವಿಚಾರವನ್ನು ತಿಳ್ಕೊಳ್ತಾರ ಅನ್ನೋದು. ಲೈಕ್ ಮಾಡೋದ್ರಿಂದ ಯಾವ ₹1 1 ದುಡ್ಡು ಬರಲ್ಲ ಲೈಕ್ ಮಾಡೋದ್ರಿಂದ. ಯಾಕಂದ್ರೆ ಲೈಕ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ರೀಚ್ ಆಕತಿ ಅನ್ನುವಂಥ ಉದ್ದೇಶಕ್ಕೋಸ್ಕರ ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀವಿ. ಲೈಕ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಸ್ವಲ್ಪ ಬೂಸ್ಟ್ ಆಗುತ್ತೆ, ಅಂದರೆ ಇನ್ನೊಂದಷ್ಟು ಜನಕ್ಕೆ ಅದು ರೀಚ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಆ ಒಂದು ಲೈಕ್ ಮಾಡಿರಿ ಅನ್ನೋದು. ಕಮೆಂಟ್ ಮಾಡಿರಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಕಮೆಂಟ್ ಮಾಡೋದ್ರಿಂದ ಈ ಏನು ನಿಮ್ಮ ಒಂದು ಅನಿಸಿಕೆಯನ್ನು ಇನ್ನೊಬ್ಬರು ತಿಳ್ಕೊಳ್ತಾರೆ. ಅವರು ಪ್ರತಿಯೊಬ್ಬರು ಜನರ ಮನಸ್ಸಲ್ಲಿ ಏನೇನೈತಿ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕಮೆಂಟ್ ಮಾಡಿರಿ ಅಂತ ಹೇಳಿರ್ತಾರೆ. ಅದು ಬಿಟ್ಟರೆ ಯಾವ ದುಡ್ಡು ಬರಲ್ಲ. ಅದರಿಂದ ಕಮೆಂಟು, ಲೈಕು, ಸೇರಿಂದ ಯಾವ ₹1 ಬರೋಂಗಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳ್ರಿ ಅಂತ ಹೇಳ್ತೀನಿ. ವಿಷಯಕ್ಕೆ ಬಂದ್ಬಿಡು ಈಗ ನೇರವಾಗಿ. ಏನಪ್ಪ ಅಂತಂದ್ರೆ, ನೀ ಆಲ್ರೆಡಿ ನಾನು ಇದಾದಮೇಲೆ ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ನಿಮ್ಮ ಇನ್ನೊಂದು ಚಾನಲ್ ಹೆಸರು ಹೇಳ್ತೀನಿ. ಆ ಚಾನಲ್ ಒಳಗೆ
ಸಂಪೂರ್ಣವಾಗಿ ಗ್ರೌಂಡ್ ರಿಪೋರ್ಟನ್ನು ಹೇಳಿದ್ದಾರೆ. ಆ ಒಂದು ಗ್ರೌಂಡ್ ರಿಪೋರ್ಟನ್ನು ನೀವು ನೋಡಿರಿ. ಯಾಕಂದ್ರೆ ನಾನು ಹೇಳಿರುವಂಥ ವಿಷಯಗಳನ್ನು ಕೂಡ ಮತ್ತು ಅಲ್ಲಿ ಇರುವಂಥವ್ರಿಗೆ ಒಂದಷ್ಟು ಜನಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದಷ್ಟು ವೀಡಿಯೋಗಳನ್ನ ವರದಿ ಮಾಡ್ಕೊಂಡು ಹಾಕಿರಿ ಅಂತ ಹೇಳಿದಾಗ ಅಲ್ಲಿ ಒಂದಷ್ಟು ಜನರು ನನಗೆ ವೀಡಿಯೋಗಳನ್ನ ಕಳಿಸಿದರು. ನಮ್ಮ ಕೊಪ್ಪಳ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜನ್ನೇ ಅದರಷ್ಟು ನೀವೆಲ್ಲರೂ ಅದೊಂದು ಚಾನಲ್ನ ವಿಚಾರವನ್ನು ಕೊಪ್ಪಳದವ್ರು ಮೇಯ್ನಾಗಿ ಅದೊಂದು ಚಾನಲ್ನ ಫಾಲೋ ಮಾಡಿಕೊಡ್ರಿ. ಅಲ್ಲಿನ ಒಳ್ಳೆ ವಿಚಾರಗಳನ್ನ ಅವ್ರು ನಿಮ್ಮ ಮುಂದೆ ಹಿಡ್ತಿರ್ತಾರೆ ಅನ್ನೋಂಥದ್ದನ್ನು ಹೇಳ್ತೀನಿ. ಹಾಗೆ ಅಲ್ಲಿರುವಂಥವ್ರಿಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದಾಗ ಅವರೆಲ್ಲ ನಮ್ಗೊಂದು ಸ್ವಲ್ಪ ವೀಡಿಯೋ ಮಾಡಿ ಹಾಕಿದರು. ಅದಕ್ಕೋಸ್ಕರ ವಿಚಾರವನ್ನು ಹೇಳ್ತಾ ಹೋಗ್ತೀನಿ ನೇರವಾಗಿ. ವಿಚಾರ ಏನಪ್ಪ ಅಂತಂದ್ರೆ ಈ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಆಲ್ರೆಡಿ ನಿಮಗೆಲ್ಲರ ವಿಚಾರಗಳು ಗೊತ್ತೈತಿ ಅಂತ ಅನ್ಕೋತೀನಿ. ಯಾಕಂದ್ರೆ ಇವತ್ತು ಬಗನಾಳ ಅನ್ನುವಂಥ ಒಂದು ಗ್ರಾಮ, ಆ ಒಂದು ಬಗನಾಳ ಅನ್ನುವಂಥ ಒಂದು ಗ್ರಾಮದ ಸುತ್ತಮುತ್ತ 20ರಿಂದ 22 ಫ್ಯಾಕ್ಟ್ರಿಗಳದಾವಂತ ಇಡೀ ಸುತ್ತ. ಅದೇ ನಡುಕು ಊರು. ಮತ್ತು ಅದು ಅಷ್ಟೇ ಅಲ್ಲದೆ ಸುತ್ತಮುತ್ತ ಒಂದಷ್ಟು ಊರುಗಳದಾವಲ್ಲ, ಆ ಊರುಗಳು ಕೂಡ ಭಾಳ ಎಲ್ಲ ಒಂದು ಕಾರ್ಖಾನೆಗಳಿಂದ ಮಸಿ ಒಂದಷ್ಟು ವೀಡಿಯೋಗಳನ್ನ ಕ್ಲಿಪ್ಗಳನ್ನ ಹಾಕ್ತಾ ಹೋಗ್ತೀನಿ, ನೋಡ್ತಾ ಇರಿ ಅವಾಗವಾಗ. ಯಾಕಂದ್ರೆ ಅಲ್ಲಿನ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ ಅನ್ನೋ ಸಲುವಾಗಿ ಸ್ವಲ್ಪ ಕಷ್ಟಪಟ್ಕೊಂಡು ವೀಡಿಯೋವನ್ನು ಹಾಕಿಸ್ಕೊಂಡು ನಿಮ್ಮ ಮುಂದೆ ಹಿಡಿತಿದ್ದೀನಿ. ಅದಕ್ಕೆ ಬಗನಾಳ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಒಂದೊಂದು ನಿಮಿಷಕ್ಕೂ ಹಿಂಗೆ ಬರೀ ಮಣಿ ತೊಳೆದಾರ ಒಂದು ಅರ್ಧ ತಾಸು ಬಿಟ್ಟು ನೋಡಿದ್ರೆ ಮತ್ತು ಆ ಮಣಿ ಎಲ್ಲ ಕರಕಲಾಗುವಂಥದ್ದು. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಕಾರ್ಖಾನೆಗಳ ಒಂದು ಮಹಿಮೆ. ಅದನ್ನು ಸರ್ಕಾರಕ್ಕೆ ಅವ್ರು ಎಷ್ಟೇ ಜನ ಎಷ್ಟೇ ಅದನ್ನು ವಿರೋಧ ಮಾಡಿದ್ರು, ಅದನ್ನು ಬಂದ್ ಮಾಡಿರಿ, ಇಲ್ಲ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿರಿ ಆ ಒಂದು ಕಾರ್ಖಾನೆಗಳನ್ನು ಅಂತಂದ್ರೆ ಜನ ಸರ್ಕಾರ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿನ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರ ಆ ಒಂದು ಇದ್ರ ಬಗ್ಗೆ ಅಲ್ಲಿನ ಇರ್ತಕ್ಕಂಥ ಜನಗಳ ಬಗ್ಗೆ ತಲೆ ಕೆಡಿಸೋದಿಲ್ಲ. ನಿಜ ಹೇಳ್ತೀನಿ, ಆ ಒಂದು ಗ್ರಾಮದೊಳಗೆ ಬಗನಾಳ ಅನ್ನುವಂಥ ಒಂದು ಗ್ರಾಮದೊಳಗೆ ಹತ್ತದ್ರ 500ರಿಂದ 500 ಮನೆಗಳದಾವಂತ. ಹತ್ತದ್ರ 3,500ರಿಂದ 4,000 ಜನ ಅಲ್ಲಿ ವಾಸಿಸ್ತಿರುವಂಥದ್ದು ಆ ಒಂದು ಗ್ರಾಮ. ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳದ್ದು ನೋಡಿಬಿಟ್ರೆ ಮಕ್ಕಳನ್ನ ನಿಜಕ್ಕೂ ಒಂಥರ ಬೇಜಾರಿಗೆ ಭಾಳ ಸಿಟ್ಟು ಬರ್ತೈತೆ. ಯಾಕಂದ್ರೆ ಸರ್ಕಾರದ ಮೇಲೆ ನನಗೆ ವೈಯಕ್ತಿಕವಾಗಿ, ಯಾಕಂದ್ರೆ ಯಾವ ಸರ್ಕಾರ ಅದ ಎಂದು 2003ರಲ್ಲಿ ಆ ಒಂದು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಆರಂಭಿಸಿದ್ರಂತ. ಆರಂಭಿಸಿದಾಗ 2006ರಲ್ಲಿ ಆ ಕಾರ್ಖಾನೆಗಳು ಸ್ಟಾರ್ಟೇ 3 ವರ್ಷದಲ್ಲಿ 2006ರಲ್ಲಿ ಸ್ಟಾರ್ಟ್ ಆದಂಥ ಕಾರ್ಖಾನೆಗಳು ಇವತ್ತಿನವರೆಗೂ ಎಲ್ಲಿ ಮುಚ್ಚಿಲ್ಲ. ಎಷ್ಟು ಇದ್ರ ಪರವಾಗಿ ಎಷ್ಟೇ ಅಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ಅಜ್ಜಾರುಗಳು ಒಂದಷ್ಟು ಹೋರಾಟಗಳನ್ನು ಮಾಡಿದರು. ಮೊನ್ನೆ 24ನೇ ತಾರೀಕಿಗೆ ಅವತ್ತು ಕೂಡ ಅಲ್ಲಿಂದ ಅವನ ಕಾರ್ಖಾನೆಗಳನ್ನು ಮುಚ್ಚ್ರಿ ಎನ್ನುವಂಥದ್ದನ್ನು ಹೋರಾಟನ ಮಾಡಿದರು. ಅದಕ್ಕೆ ಯಾವುದಕ್ಕೂ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ಅದರಿಂದ ಬರ್ತಕ್ಕಂಥ ತೆರಿಗೆ ಹಣನ ಅವ್ರಿಗೆ ಅಷ್ಟೇ, ಅಲ್ಲಿಂದ ಬರ್ತಿರ್ತಕ್ಕಂಥ ಹಣದ ಬಗ್ಗೆ ಅಷ್ಟೇ ಯೋಚನೆ ಮಾಡಕತ್ತಾರೆ ಅವರು. ಅಲ್ಲಿ ಆಗ್ತಿರುವಂಥ ಜನರಿಗೆ ಆಗ್ತಿರುವಂಥ ಕಷ್ಟ ನಷ್ಟ ಏನು ಅಂತ ಅನ್ನೋದನ್ನು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿರ್ತಕ್ಕಂಥ ಆ ಒಂದು ಗ್ರಾಮದೊಳಗೆ ಅದೇ ಊರಿನ ಶಾಸಕರು, ಅದೇ ಗ್ರಾಮದ ಶಾಸಕ, ಅದು ಒಂದು ತಾಲೂಕಿನ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವ್ರಿಗೆ ನೇರವಾಗಿ ಹೇಳ್ತೀನಿ, ನೀವು ಆ ಒಂದು ಬಗನಾಳ ಅನ್ನುವಂಥ ಗ್ರಾಮದೊಳಗೆ ಹೋಗಿ ಜೀವನ ಮಾಡಿರಿ. ಒಂದು ವಾರ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿನ ಇರ್ತಕ್ಕಂಥ ಜನಗಳದ್ದು ಎಷ್ಟು ಕಷ್ಟ ಅಂತ ಅನ್ನೋದು. ಯಾಕಂದ್ರೆ ಅವರು ಊಟ ಮಾಡ್ತಿರುವಂಥ ರೊಟ್ಟಿ ಸರಿ ಬೆಳ್ಳಗಿರುವಂಥ ರೊಟ್ಟಿ ಕರ್ರಗಾಗಿ ಇರ್ತಾವಂತ. ಅಷ್ಟೊಂದು ಕರಕಲ ಮಸಿ ಬರುವಂಥ ಒಂದು ಕಾರ್ಖಾನೆಗಳು. ಮುಚ್ಚಿಡ್ಲಿಲ್ಲ ಸರಿ, ಮುಚ್ಚಿಡ್ಲಿಲ್ಲ ಅಂದ್ರೆ ನೋಡಂಗಿಲ್ಲ ರೊಟ್ಟಿ, ಮತ್ತೆ ಬಿಳಿಯ ರೊಟ್ಟಿ ಕರಿಯ ರೊಟ್ಟಿ ಎಲ್ಲ ಸ್ಟೀಲ್ ಕಾರ್ಖಾನೆಗಳು. ಕಾರ್ಖಾನೆಗಳಿಂದ ಸಹಜವಾಗಿ ತೊಂದರೆಗಳಾಗೋದೆ. ಅದು ಅವ್ರು ಎಲ್ಲ ಯಾಕೆ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ, ಮುಂಚಿತವಾಗಿ ಆ ಜಮೀನನ್ನು ಯಾಕೆ ಕೊಟ್ಟಿರು, ಆ ಒಂದು ಫಸ್ಟಿಗೆ ಜಮೀನನ್ನು ಯಾವುದೋ ಒಂದು ಕಾರ್ಖಾನೆ ಅದರಿಂದ ಆ ರೀತಿ ಇಲ್ಲದೇ ಇರುವಂಥ ಒಂದು ಕಾರ್ಖಾನೆ ಬಂದಿತ್ತು ಅಂತ, ಹಾಗಾಗಿ ಅದರಂತೆ ಬರ್ಬೋದೇನೋ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಜನರಿಗೆ ಮತ್ತು ಒಂದಿಷ್ಟು ಜನರು ಕೊಟ್ಟಿದ್ರಂತ. ಅದು ಅಲ್ಲದೆ ಆಗಿನ ಒಂದು ಏನೋ ಸಣ್ಣದೊಂದು ಹೋರಾಟ ನಡೀತಂತ ಚಳವಳಿ. ಆ ಸಂದರ್ಭದೊಳಗೆ ಅಲ್ಲಿ ಒಂದಷ್ಟು ದಬ್ಬಾಳಿಕೆಗಳನ್ನು ಮಾಡಿ ಅಲ್ಲಿನ ಒಂದು ಜಮೀನುಗಳನ್ನ ಖರೀದಿ ಮಾಡ್ಕೊಂಡ್ರಂತ. ಆಗಿನ ಒಂದು ಈಗ ಏನು ಕಾರ್ಖಾನೆ ಸೃಷ್ಟಿ ಮಾಡಿರಲ್ಲ ಅವರು ಅವಾಗಿನ ಒಂದು ದಬ್ಬಾಳಿಕೆ ಮಾಡಿ ಎಷ್ಟೋ ಜನರು ಬಡ್ದು ಎಷ್ಟೋ ಜನರು ಸತ್ತು ಹೋಗ್ಯಾರಂತ ಆ ಒಂದು ಚಳವಳಿ ಒಳಗೆ. ಅಂಥ ಸಂದರ್ಭದೊಳಗೆ ಎಷ್ಟೋ ಜನರ ಜಮೀನನ್ನು ಅವ್ರು ಖರೀದಿ ಮಾಡಿಕೊಂಡು ಅಲ್ಲಿನ ಕಾರ್ಖಾನೆಗಳನ್ನ ಸೃಷ್ಟಿ ಮಾಡಿರೋರಂತ. ಅಲ್ಲಿನ ಜನರು ಹೇಳ್ತಾರೆ, ನಾನು ಇದನ್ನು ಸಾಧ್ಯವಾದ್ರೆ ಒಂದಷ್ಟು ದಿವಸ ಲೇಟ್ ಆಗ್ಬೋದು, ಅದನ್ನು ಅಲ್ಲಿ ಹೋಗಿ ವರದಿ ಕೂಡ ಮಾಡ್ತೀನಿ, ಸ್ವಲ್ಪ ತಡವಾಗುತ್ತೆ ಅಷ್ಟೇ. ಯಾಕೆ ಇಂಥ ವಿಚಾರಗಳನ್ನ ಹೇಳ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರು ಈ ಹಿರಿಯರು ಹೇಳ್ತಿರುವಂಥ ಉದ್ದೇಶ ಏನಂತಂದ್ರೆ ನಮ್ಮ ಜೀವನ ಹೆಂಗೋ ಹಾಳಾಗಿ ಹೋಗೈತಿ, ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳ ಜೀವನ ಬದಲಾವಣೆ ಆಗಲಿ ಅನ್ನುವಂಥ ಒಂದು ಕಷ್ಟ, ಇದು ಒಂದು ವಿಚಾರ ಅವ್ರದ್ದು. ಅಲ್ಲಿ ಎಷ್ಟೋ ಕಷ್ಟ, ಅವರು ಬೆಳೆದಂಥ ಬೆಳೆ ಇಲ್ಲ. ಎಷ್ಟೋ ಅಲ್ಲಿ ನೋಡಿದೆ ಒಂದಷ್ಟು ವಿಡಿಯೋಗಳನ್ನು ನಾನು. ಅದು ಒಂದು ಬಗನಾಳ ಅನ್ನೋಂಥ ಗ್ರಾಮದೊಳಗೆ ಹಿಂದಿನ ಇದ್ರೊಳಗೆ
33,000 ಟನ್ ಕಬ್ಬು ಬರ್ತಿತ್ತಂತ. ಆಗಿನ ಈ ಏನು ಫ್ಯಾಕ್ಟ್ರಿ ಮಾಲಕರು ಹೇಳ್ತಿರುವಂಥದ್ದು ಅವರಿಗೆ 33,000 ಮೇಲೆ ನಿಮ್ಗೆ ನಿಮ್ಮ ಊರಿಂದ ನಮಗೆ ಕಬ್ಬು ಬರ್ತಿತ್ತು, ಈ ಬರೀ 3,000 ಬರ್ದಾಗತ್ತೈತಿ ಅನ್ನುವಂಥ ವಿಚಾರನ ಹೇಳಿದರು. ಯಾಕಿಂಥ ವಿಚಾರಗಳು ಭಾಳ ಬೇಜಾರಾಗ್ತಾವೆ ಅಂದರೆ ಇಂಥವೇ. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಕಾರ್ಖಾನೆ ಬಲಗಡೆನೇ ಕೃಷಿ. ಅಲ್ಲಿ ಹಂಗಾರು ವಿಚಾರ ಮಾಡಿರಿ, ಅಲ್ಲಿರ್ತಕ್ಕಂಥ ಹೆಂಗಿದೆ ಅದೇ ಒಂದು ಕಾರ್ಖಾನೆ ಮಗ್ಲಿರ್ತಕ್ಕಂಥ ಕೃಷಿ ಬೆಳೆದಂಥ ಬೆಳೆಗಳು ಅವು ಏನು ಅಲ್ವೇ ಅಲ್ಲ. ಬೆಳೆ ಅನ್ನೋಕೆ ಅವು ಅದು ಇದು ಯೋಗ್ಯತೆಯೂ ಇಲ್ಲ. ಅಷ್ಟೊಂದು ಇದ್ರೊಳಗೆ ಎಲ್ಲ ಒಂದು ಹಸಿರು ತಪ್ಪಲ ಅನ್ನೋದು ಎಲ್ಲ ಫುಲ್ಲು ಕರ್ರಗೆ ಆಗೋಗ್ಬಿಟ್ಟಿರುತ್ತೆ. ಅಷ್ಟು ಒಂದು ಕೆಟ್ಟದಾಗಿರುವಂಥ ಒಂದು ಪರಿಸರವನ್ನು ಅಲ್ಲಿ ವಾತಾವರಣ ಸೃಷ್ಟಿಸ್ಕೊಂಡ್ಬಿಟ್ಟೈತಿ ಈ ಕಾರ್ಖಾನೆಗಳು. ಒಂದೇ ಒಂದು ಗ್ರಾಮಕ್ಕೆ ಸುತ್ತಮುತ್ತ 21-22 ಕಾರ್ಖಾನೆಗಳು ಅದಾವ ಅಂತಂದ್ರೆ ವಿಚಾರ ಮಾಡಿರಿ ಅಲ್ಲಿರ್ತಕ್ಕಂಥ ಜನರು ಹೆಂಗೆ ಬದುಕ್ತಾರ ಅಂತೇಳಿ. ಅಲ್ಲಿ ಒಂದಷ್ಟು ಜನರು ಗೌಂಡ್ ರಿಪೋರ್ಟರ್ ಹೋದಾಗ ಬರೀ 10 ನಿಮಿಷ ಅಲ್ಲಿ ನಿಂದ್ರಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಹೊರಗಿನವ್ರು ಯಾರು ಬಂದರು ಅಂದ್ರೆ ಅಲ್ಲಿ ನಿಂದ್ರಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಅಲ್ಲಿ ಕಾಯಿಲೆಗಳು ಸೃಷ್ಟಿಯಾಗಿರ್ತಾವೆ. ಪ್ರತಿಯೊಂದು ಮನೆಯೊಳಗೂ ಅಸ್ತಮ ಮತ್ತು ಕೆಮ್ಮು ನೆಗಡಿ ಈ ರೀತಿ ಪ್ರತಿಯೊಂದು ಮನೆಯೊಳಗೂ ರೋಗ ರುಜಿನಗಳಿದಾವೆ. ಪ್ರತಿಯೊಂದು ಮನೆಯೊಳಗೂ ಜಡ್ಡು. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದು ಒಂದು ಕಾರ್ಖಾನೆಗಳಿಂದ ಬರ್ತಿರ್ತಕ್ಕಂಥ ಕರಿ ಮಸಿ ಅಲ್ಲಿನ ಒಂದು ಜನರನ್ನ ಆ ರೀತಿ ಮಾಡಿಬಿಟ್ಟೈತಿ. ಯಾಕಂದ್ರೆ ಊರು ಬಿಟ್ಟು ಹೋಗೋಕೆ ಯಾಕಂದ್ರೆ ಇದ್ದೂರಾಗ ಹುಟ್ಟಿ ಬೆಳೆದಂಥವ್ರನ್ನ ಹೆಂಗೆ ಊರು ಬಿಟ್ಟು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆತ. ಅಂದು ನೀವು ವಿಚಾರ ಮಾಡಿರಿ, ಆ ಒಂದು ಊರನ್ನು ಅವರು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅವರು ಆ ಭೂಮಿ ಎಲ್ಲ ಅಲ್ಲೇ ಇರ್ತಾವೆ. ಅವ್ರನ್ನ ಅಲ್ಲಿ ಕಡೆ ಶಿಫ್ಟ್ ಮಾಡಿದ್ರೆ ಆ ಭೂಮಿಯಲ್ಲಿ ಇಲ್ಲಿದ್ರೆ ಬರ್ಬೇಕಾ ಒಳ್ಳೆ ಭೂಮಿಗೆ ತಾಕತ್ತಿತ್ತಂದ್ರೆ ಆ ಒಂದು ಊರು ಮತ್ತು ಅವ್ರಿಗೆ ಬಂದಂಥ ಜಮೀನನ್ನು ಎಲ್ಲವನ್ನು ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿರಿ ನೋಡೋಣ ಆಗುತ್ತಾ. ಅದು ಜಮೀನು ಜೋಡಿ ಅವರ ಒಂದು ಊರನ್ನು ಕೂಡ ಅವರು ಮತ್ತು ಅವ್ರ ಪ್ರತಿಯೊಬ್ಬರಿಗೆ ಇರ್ತಕ್ಕಂಥ ಜಮೀನು ಎಲ್ಲವನ್ನು ಸ್ಥಳಾಂತರ ಮಾಡಿರಿ ಆಗುತ್ತದು ಆಗಲ್ಲ. ಬರೀ ಊರಷ್ಟೇ ಇದನ್ನು ಮಾಡೋದು, ಊರು ಅಲ್ಲಿ ಜಮೀನು ಇಲ್ಲಿ. ಇಂಥದ್ರ ಬಗ್ಗೆ ಯಾರೂ ವಿಚಾರ ಮಾಡಲ್ಲ, ಇಂಥವನ್ನ ಯಾರೂ ಕೇಳಕ್ಕೆ ಹೋಗೋದಿಲ್ಲ. ಅಂಥ ಒಂದು ಎಷ್ಟು ಮೊದಲೆಲ್ಲ ಒಳ್ಳೆ ಹಚ್ಚ ಹಸಿರಿನಿಂದ ತುಂಬಿರ್ತಕ್ಕಂಥ ವಾತಾವರಣ ಅಂತದು ಇವತ್ತಿನ ಮೆಟ್ಟಿಗೆ ಎಲ್ಲವೂ ನಾಶ ಆಗೋಗ್ಬಿಟ್ಟದಲ್ಲಿ. ಅಲ್ಲಿ ಎಷ್ಟೋ ದನಕರಗಳು ನೋಡೋಕ್ಕಾಗುತ್ತಲ್ಲ, ದನಕರಗಳು ಬದುಕೋಕ್ಕಾಗಂಗಿಲ್ಲ. ಅಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ನೀರು ಎಲ್ಲ ಫುಲ್ಲು ಮಸಿ. ಅಂಥ ಒಂದು ಸ್ಥಿತಿ ಒಳಗೆ ಒಳ್ಳೆ ರೀತಿಯಾಗಿರುವಂಥ ತುಂಗಭದ್ರಾ ಡ್ಯಾಮ್ನ ನೀರು, ನದಿ ನೀರು ಎಲ್ಲವೂ ಇವತ್ತಿನ ಮಟ್ಟಿಗೆ ಕರ್ರಗಾಗೋಗಿ ಆ ಒಂದು ಕಾರ್ಖಾನೆಗಳಿಂದ ಎಲ್ಲ ನೀರಿನ ಅಂಶನೂ ಕೂಡ ಕಿತ್ಕೊಂಡು ಹೋಗ್ಬಿಟ್ಟತಿ. ಸಿಹಿ ನೀರು ಇವತ್ತಿನ ಮಟ್ಟಿಗೆಲ್ಲ ಸಪ್ಪಾಗೋಗ್ಬಿಟ್ಟದಂತ ಅಂಥ ಒಂದು ಸ್ಥಿತಿ ಬಂದುಬಿಟ್ಟದೆ. ಇವತ್ತು 20-22 ವರ್ಷ ಹಾಕಂತು, 22 ವರ್ಷ ಹಾಕಂತು, ಇನ್ನೂ ಕಾದರೂ ಅಲ್ಲಿರ್ತಕ್ಕಂಥದ್ದು ಫ್ಯಾಕ್ಟ್ರಿಗಳು ಬಂದಾಗವಲ್ದು. ಮತ್ತು ಅಲ್ಲಿ ನಿಜ ಹೇಳ್ತೀನಿ, ಅಲ್ಲಿ ಇರ್ತಕ್ಕಂಥ ಜಮೀನು ಕೊಟ್ಟಂಥವ್ರು ಅದಾರಲ್ಲ ಅವ್ರನ್ನೇ ಆ ಕಾರ್ಖಾನೆ ಒಳಗೆ ಬಿಡೋದಿಲ್ಲ. ಆ ಕಾರ್ಖಾನೆ ಒಳಗೆ ಇಲ್ಲಂತ ಎಲ್ಲೋ ಒಬ್ಬೊಬ್ರು ಅದಾರಂತ. ಅದು ಯಾಕಂದ್ರೆ ದಕ್ಷಿಣ ಭಾರತದಾಗ ಇರ್ತಕ್ಕಂಥ ಜನರು ಎಲ್ಲರೂ ಮ್ಯಾನೇಜರು ದೊಡ್ಡ ಪೋಸ್ಟ್ ಒಳಗೆ ಇರ್ತಾಗ. ಇವರೆಲ್ಲ ಅವ್ರ ಕೈ ಹೋಗಿ ಕೆಲಸ ಮಾಡೋರು, ತಾವು ಜಮೀನು ಕೊಟ್ಟು ತಾವೇ ಇನ್ನೊಬ್ರ ಕೈ ಕೆಲಸ ಮಾಡುವಂಗೆ ಆ ಒಂದು ಜಮೀನೊಳಗಡೆ ಕೆಲಸ ಮಾಡುವಂಗಾಗ್ಯಾರ. ಅದಕ್ಕೆ ಹೇಳೋದು, ಸಮಾಜದೊಳಗೆ ಏನೇ ಇರಲಿ ನಮ್ಮ ಭೂಮಿ ಇರ್ತಕ್ಕಂಥದ್ದನ್ನು ಯಾವತ್ತಿಗೂ ಬಿಟ್ಟು ಕೊಡಬಾರ್ದು ಯಾರಿಗೂ. ಏನೇ ಆಗಲ್ಲಕ್ಕಂತ ಎದಕ್ಕೆ ಹೇಳ್ತಾರೆ, ಇದಕ್ಕೆ ಇವತ್ತು ವಿಚಾರವನ್ನು ಅಂಥ ವಿಚಾರಗಳು ಅಲ್ಲಿ ಗ್ರಾಮದೊಳಗೆ ಅದಾವೆ. ಇಂಥದ್ರ ಬಗ್ಗೆ ಯಾರೂ ಸರ್ಕಾರಕ್ಕೆ ಯಾವುದಕ್ಕೂ ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾ ಸಿ ಎಮ್ ಆಗಬೇಕು, ನೀ ಸಿ ಎಮ್ ಆಗಬೇಕು ಅಂತ ಹೇಳಿ ಹೊಡೆದಾಡ್ಕೊಂಡು ಸಾಯಾಗತ್ತಾರ ಅಲ್ಲಿ ತಮ್ಮ ತಾವ. ಮತ್ತು ಇದೊಂದು ಸರ್ಕಾರ ಅಲ್ಲ, ಹಿಂದೆ ಇರ್ತಕ್ಕಂಥ ಯಾವ ಸರ್ಕಾರ ಅಲ್ಲ, ಏನು ಮಾಡೋಕ್ಕಾಗಿಲ್ಲ. ಹಿಂದೆ ಬೇರೆ ಸರ್ಕಾರ ಇತ್ತು. ಇಂಥ ವಿಚಾರಗಳನ್ನ ಯಾವ ಇಂಥವ್ರ ಬಗ್ಗೆ ಮಾತಾಡಲ್ಲ ಯಾರು. ಅಲ್ಲಿರ್ತಕ್ಕಂಥ ಶಾಸಕರ ಅಲ್ಲಿದ್ದ ವಿಚಾರಗಳನ್ನ ಮಾತಾಡಲ್ಲ ಅಂತ. ಪಾಪ ಅವರಿಗೆಲ್ಲ ಫೋನ್ ಮಾಡಿ ಶರಣಗೌಡ ಶಾಸಕರಿಗೆ ಫೋನ್ ಮಾಡಿದಾಗ ಅವರು ಒಂದೆರಡು ಸರಿ ಅಲ್ಲಿರ್ತಕ್ಕಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅದು ಕೂಡ ನಿಮಗೆಲ್ಲ ವೈರಲ್ ಆಗಿತ್ತು ವಿಡಿಯೋಗಳು. ಅಷ್ಟೆಲ್ಲ ವಿಚಾರಗಳನ್ನ ಅದಾವೆ. ಅಲ್ಲಿ ಒಂದು ವಿಚಾರಗಳನ್ನ ನಾವು ನೀವೆಲ್ಲರೂ ತಿಳ್ಕೊಬೇಕು. ಯಾಕಂದ್ರೆ ಆದಷ್ಟು ಆ ಒಂದು ಕಾರ್ಖಾನೆಗಳು ಎಷ್ಟು ಅದಾವೆ ಬಂದ್ ಮಾಡಿಸ್ಬೇಕು ಅಂತಾರದು. ಕೆಲವೊಂದಿಷ್ಟು ಏನು ಅಭಿವೃದ್ಧಿ ಆಗ್ತೈತಿ ಅಂತ ಜನರಿಗೆ ರೋಗ ರುಜಿನಗಳನ್ನು ಕೊಟ್ಟು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದ್ರೆ ಅದು ಅಭಿವೃದ್ಧಿ ಆದಂಗೆ. ನಿಮ್ಗೆ ಅದು ಅಲ್ಲ, ಅವರಿಂದ ಬಂದಂಥ ಏನು ರೋಗ ರುಜಿನಗಳಿಂದ ಬಂದಂಥ ದುಡ್ಡು ಏನು ಹೋಗ್ತೈತಲ್ಲ ಅಲ್ಲಿಗೆ, ಅದರಿಂದ ನಿಮ್ಮ ಸರ್ಕಾರಗಳು ಅಭಿವೃದ್ಧಿ ಆಗ್ತಾ ಹೊರತಾಗಿ ಅಲ್ಲಿರ್ತಕ್ಕಂಥ ಜನರು ಯಾರೂ ಅಭಿವೃದ್ಧಿ ಆಗಿಲ್ಲ. ತಾಕತ್ತಿದ್ರೆ ಬೆಂಗಳೂರು ಈಗ ಇರ್ತಕ್ಕಂಥ ಸ್ಟೀಲ್ ಏನದಾವಲ್ಲ ಆಟೋಮೊಬೈಲ್ಸ್ಗಳು, ಅಂಥ ಕಂಪ್ನಿಗಳನ್ನ ಅಲ್ಲಿ ಸ್ಥಾಪನೆ ಮಾಡಿರಿ ನೋಡೋಣ. ಮಾಡ್ಸೋಕ್ಕಾಗತ್ತಾ? ಅದೇ ಮಾಡ್ಸೋಕ್ಕಾಗತ್ತೆ. ಕರಿ ಮಸಡಿ ಎಲ್ಲ ಇರ್ತಾವಲ್ಲ ಅಂಥ ಕಾರ್ಖಾನೆ ಮಾತ್ರ ಅಲ್ಲಿ ಬೇಕಾಗಿರೋದು.
ಇಂಥ ವಿಚಾರಗಳನ್ನ ಯಾರು ಹೇಳಲ್ಲ. ಇಂಥವ್ರ ಬಗ್ಗೆ ಯಾರು ಇದನ್ನು ಮಾಡೋಂಗಿಲ್ಲ. ಇಂಥವು ಯಾವನು ಕೇರ್ ಮಾಡೋದಿಲ್ಲ. ಯಾವ ಶಾಸಕರಾಗಲಿ MLA ಶಾಸಕರು MP ಗಳು CM PM ಯಾವನು ಏನೂ ಮಾಡಲ್ಲ. ಇಂಥವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಯಾರು ಅವ್ರ ಬಗ್ಗೆ ಏನಾರ ಅಲ್ಲಿರ್ತಕ್ಕಂಥ ಜನರ ಬಗ್ಗೆ ಅದ್ರ ಬಗ್ಗೆ ಯಾರ ಮೇಲೆ ಹೋಗಿ ಮಾತಾಡಿದ್ರೆ ಅವ್ರಿಗೆ ದಬ್ಬಾಳಿಕೆ ಹಾಕೋದು ಅಂತ. ಇಂಥವೆಲ್ಲ ನೋಡಿದ್ರಿ ಇಂಥವ್ರು ನಿಜ ಹೇಳ್ರಿ. ಈಗ ಅಲ್ಲಿ ಒಂದು ವಿಚಾರ ಹೇಳ್ಕೊಡ್ರಿ, ಅಂಥದ್ದು ಒಂದು ಪರಿಸ್ಥಿತಿ ಒಳಗೆ ಇವಾಗ ಸ್ವಾತಂತ್ರ್ಯ ಸಿಕ್ಕೋರಿಗೆ ಏನು ಉಪಯೋಗ ಹೇಳ್ರಿ ಹಂಗಾರ? ಅಲ್ಲಿ ಅವಾಗ ಮೊದಲಿನ ಜನ ಸ್ವಾತಂತ್ರ್ಯ ಸಿಗದೇ ಇರೋ ಒಂದು ಸಂದರ್ಭ ಆಗಿನ ಜನ ಅಲ್ಲಿರ್ತಕ್ಕಂಥವ್ರಿಗೆ ಹೊಡೆದು ಬಿಡ್ದು ಇದನ್ನು ಮಾಡಿಸಿದ್ರು. ಈಗ ಇಲ್ಲಿ ರೋಗ ರುಜಿನಗಳನ್ನು ಕೊಟ್ಟು ಸರ್ಕಾರ ನಡೆಸಕತ್ತಾರ. ಆಗಿನ ಜನ ಹೊಡೆದು ಬಿಡು ಸರ್ ಅವಾಗ ತಮ್ಗೆ ಏನು ಬೇಕು ಅದನ್ನು ಮಾಡಿಸ್ಕೊತಿದ್ರು. ಈಗ ಜನರು ಈಗಿನ ಇರ್ತಕ್ಕಂಥ ಸರ್ಕಾರ ರೋಗ ರುಜಿನಗಳನ್ನೆಲ್ಲ ಇಂಥ ಕೆಟ್ಟ ಕೆಟ್ಟ ಕಾರ್ಖಾನೆಗಳ ಸುತ್ತಮುತ್ತ ಹಚ್ಕೇಸಿ ಅವರು ಸರ್ಕಾರ ನಡೆಸಕತ್ತಾರೆ. ಇಷ್ಟ ವ್ಯತ್ಯಾಸ. ಎಲ್ಲ ಸರ್ಕಾರಗಳು ಅಷ್ಟೇ, ನಾವು ಬೈ ಇವ್ನು ಬೈ ತಮ್ಮೊಳಗೆ ಅಷ್ಟ. ಯಾವ ಹೊರಗಿನ ಜನರ ಬಗ್ಗೆ ಏನೂ ಅಭಿವೃದ್ಧಿ ಮಾಡಲ್ಲ. ಇದನ್ನ ಎಲ್ಲ ವಿಚಾರಗಳನ್ನು ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು ವಿಚಾರ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಎಷ್ಟು ವಿಚಾರಗಳನ್ನ ನಾನೆಲ್ಲವನ್ನು ನೋಡಿದೆ. ಸಣ್ಣ ಮಕ್ಕಳು ಮತ್ತು ಅಲ್ಲಿರ್ತಕ್ಕಂಥ ಎಷ್ಟೋ ಶಾಲೆಗಳಿಗೆ ಅರ್ಜಿಗಳು ಬಂದಿದ್ದು ಅಂತ, ಅಲ್ಲಿ ಕೂಡ ಅಂಥ ಶಾಲೆ ಇವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿನ ಮಕ್ಕಳು ಶಿಕ್ಷಣ ಕಲಿಬಾರ್ದ. ವಿಚಾರವನ್ನು ಹೇಳ್ತಾ ಹೋದ್ರೆ ಭಾಳ ಆಗ್ತಾವೆ. ಆದಷ್ಟು ಇಲ್ಲಿ ಅದೊಂದೇ ಊರಂತಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳೊಳಗೂ ಒಂದು ಇಡೀ ಕೊಪ್ಪಳ ಜಿಲ್ಲೆದೊಳಗೆ ಅಷ್ಟು ಕಾರ್ಖಾನೆಗಳು ಎಷ್ಟು 720 ಚಿಲ್ಲರೆ ಏನದಾವ, 720 ಚಿಲ್ಲರೆ ಏನದಾವ ಅಂತ ಅಷ್ಟು ಒಂದು ಕಾರ್ಖಾನೆಗಳು ಬರೀ ಒಂದು ಕೊಪ್ಪಳ ಜಿಲ್ಲೆದೊಳಗೆ ಇರೋವಂಥ ಅಲ್ಲಿ ಇರ್ತಕ್ಕಂಥ ಜನರ ಪರಿಸ್ಥಿತಿ ಏನಾಗಿರ್ಬಾರ್ದು ನೀವೇ ವಿಚಾರ ಮಾಡಿರಿ. ಆಟೋಮೊಬೈಲ್ಸ್ ಇರ್ತಕ್ಕಂಥ ಕಾರ್ಖಾನೆಗಳನ್ನ ಕಂಪ್ನಿಗಳನ್ನು ಬೆಂಗಳೂರು ಸೈಡ್ ಹಾಕೋದು, ಏನು ಹೋಗಿ ಬಿಡ್ತಾರೋ ಅಂಥ ಕಾರ್ಖಾನೆಗಳನ್ನ ಆ ಕಡೆ ಉತ್ತರ ಕನ್ನಡ ಕಡೆ ಹಾಕೋದು. ಇಂಥ ವಿಚಾರಗಳು ಭಾಳ ಅದಾವೆ. ಹೇಳ್ತಾ ಹೋದ್ರೆ ಅಲ್ಲಿರ್ತಕ್ಕಂಥ ಸಾಧ್ಯ ಹೋದ್ರೆ ಅದನ್ನು ಹೋಗಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ, ಲೇಟ್ ಆಗ್ಬೋದು ಅಷ್ಟೇ. ಅದಕ್ಕೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಇಂಥ ವಿಚಾರಗಳನ್ನ ತಿಳ್ಕೊಳ್ರಿ. ಆದಷ್ಟು ಅಲ್ಲಿರ್ತಕ್ಕಂಥ ಜನರು ಅವ್ರಿಗೆ ಎಷ್ಟಂತ ಪಾಪ ಕಷ್ಟಪಡ್ಬೇಕು ಹೇಳ್ರಿ, ಎಷ್ಟಂತ ಹೋರಾಟ ಮಾಡಬೇಕು. ಇಂಥ ವಿಚಾರಗಳನ್ನ ಅವರು ಭಾಳಷ್ಟು ಹೇಳ್ತಾ ಹೋಗ್ಯಾರ. ಎಲ್ಲೆಲ್ಲೋ ವಿಚಾರಗಳನ್ನ ತಿಳಿಸ್ತಾ ಹೋದಾರ. ಯಾವ DC ಅವರು ಕೂಡ ಅವ್ರಿಗೆ ಬರಲ್ಲ ಅಂತ ಬಂದರೂ ಕೂಡ ತಮ್ಮ ಕೆಲಸ ಮುಗಿಸುವಂತ ಹೋಗ್ಬಿಡ್ತಾರಂತ ಅಷ್ಟೇ. ಅದ್ರ ಬಗ್ಗೆ ಯಾರೂ ಪರವಾಗಿ ಅದನ್ನ ಯಾರು ಧ್ವನಿ ಎತ್ತಂಗಿಲ್ಲ. ಆ ಧ್ವನಿ ಎತ್ತಿದ್ರು ಕೂಡ ಆಯ್ತು ಮುಂದೆ ನೋಡೋಣ ತಗೋ ಅಂತೇಳಿ ಸುಮ್ಮ ಆಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಕಾರ್ಖಾನೆಗಳನ್ನ ಬಂದ್ ಮಾಡಿಸ್ರಿ, ಇಲ್ಲಾಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿಸ್ರಿ. ಅವ್ರು ಯಾರು ಒಂದು ಮಾತು ಬಂದ್ ಮಾಡಿಸ್ರಿ ಅಂತ ಯಾರೂ ಹೇಳ್ತಿಲ್ಲ. ಅಭಿವೃದ್ಧಿ ಆಗಬೇಕು, ಆದರೆ ಜನರನ್ನ ಮೂಲಿ ಗುಂಪಿ ಮಾಡಿ ಅಭಿವೃದ್ಧಿ ಆಗೋದು ಅಂದರೆ ಹೆಂಗೆ ಅಭಿವೃದ್ಧಿ ಆದಂಗೆ ಅದು? ದುಡ್ಡಿನೊಳಗೆ ಅಷ್ಟೇ ಅಭಿವೃದ್ಧಿ ಆದಂಗೆ ಅದು, ಸರ್ಕಾರಕ್ಕೆ ಅಷ್ಟೇ, ಯಾವ ಜನರಿಗೂ ಅಲ್ಲ. ಅಲ್ಲಿರ್ತಕ್ಕಂಥ ಎಲ್ರಿಗೂ ಬರೀ 30, 35, 25 ಅಂಥ ಜನರಿಗೂ ಕೂಡ ಕಣ್ಣಿನ ಆಪ್ರೇಷನ್, ಅಸ್ತಮಾ ರೋಗ, ಕೆಮ್ಮು, ನೆಗಡಿ ಬರೀ ಇದೆ. ಏನೋ ಬೀಗರು ಬೇರೆ ಊರಿಂದ ಬೀಗರು ಬಂದಂಥವ್ರು ಕೂಡ ಅವ್ರ ಮನ್ಯಾಗ ಒಂದು ನೀರು ಕುಡಿಯೋದಿಲ್ಲ ಅಂತ. ಅಷ್ಟು ಒಂದು ಹೆಂಗೆ ಬೇಜಾರಾಗ್ತದೆ ಇಲ್ಲೋ ವಿಚಾರ ಮಾಡಿರಿ ನೀವು ಆ ಒಂದು ಗ್ರಾಮದೊಳಗೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಹೋಗಿ ಕಾರ್ಖಾನೆ ಹೇಳೋದು ಕರಿ ಮಸಿ ಎಲ್ಲ ಕಡೆ ಅಂಟಿಸ್ಕೊಂಡು ಮತ್ತು ಸುಮ್ಮನೆ ನಮ್ಗೆ ರೋಗ ರುಜಿನಗಳು ಶುರು ಆಗ್ತಾವೆ. ಹಂಗಾಗಿ ನಾವು ಏನು ಮಾಡಂಗಿಲ್ಲ ಅಂದ್ಕೊಂಡು ಏನು ಕುಡಿಯೋಂಗಿಲ್ಲ, ಏನು ಮಾಡಲ್ಲ ಅಂತ ಅನ್ಕೊಂಡು ಹೋಗ್ಬಿಡ್ತಾರತ್ತ ವಾಪಸ್ಸು. ಅಂದರೆ ಬರೋಕ್ಕೂ ಅಲ್ಲಿ ಹಿಂಜರಿತಾರತ್ತ. ಸ್ವಂತ ಅವ್ರವ್ರ ಊರಿನ ಗ್ರಾಮದ ಅಕ್ಕ ತಂಗಿರು ಏನು ಬೀಗತನ ಮಾಡಿರ್ತಾರಲ್ಲ ಅಂಥವ್ರೇ ಆ ಒಂದು ಗ್ರಾಮಕ್ಕೆ ಬರೋಂಗಿಲ್ಲ ಅಂತ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ವಾತಾವರಣ ಹಂಗಾಗೋಗ್ಬಿಟ್ಟೈತಿ, ಪರಿಸರವನ್ನು ಎಲ್ಲವನ್ನು ನಾಶ ಮಾಡೋಗ್ಬಿಟ್ಟೈತಿ. ಸುತ್ತಮುತ್ತ ಎಷ್ಟೋ ಪ್ರಾಣಿಗಳವಂತ, ಆಮೇಲೆ ಸುತ್ತಮುತ್ತ ಅಲ್ಲಿ ಯಾವುದೋ ಒಂದು ಕಾಡು ಐತಂತ, ಅಲ್ಲಿ ಎಷ್ಟೋ ರಾಷ್ಟ್ರೀಯ ಪಕ್ಷಿ ನವಿಲು ಅವು ಎಷ್ಟೋ ಪ್ರಾಣಿಗಳು ಅದಾವಂತ. ಅವೆಲ್ಲ ಹಳ್ಳಿ ಒಳಗೆ ಬಂದು ಏನು ನಾಯಿ ನೆರಿಕೈ ಸಿಕ್ಕೇಸೆ ಸತ್ತು ಹೊಂಟಾವು. ಅಂಥದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ಇಂಥ ವಿಚಾರಗಳನ್ನ 4 ಜನಕ್ಕೆ ತಿಳಿಸ್ಬೇಕು. ಇಂಥ ವಿಚಾರದ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ. ಯಾವುದಾದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀರಿ, ಅರ್ಧಂಬರ್ಧ ಬಡ್ಡಿ ಹಾಕೊಂಡು ರೀಲ್ಸ್ ಮಾಡ್ತಿರ್ತೀರಿ. ಅಂಥವ್ರು ಇಂಥ ವಿಚಾರವನ್ನು ತಿಳಿಸಿರಿ, 4 ಜನಕ್ಕೆ ಗೊತ್ತಾಗತ್ತಾ. ಅಂದ್ರೆ ಅಲ್ಲಿನ ವಿಚಾರಗಳನ್ನು 4 ಜನಕ್ಕೆ ತಿಳಿಸಿದಾಗ ಹೌದು ಇಲ್ಲಿ ಗ್ರಾಮದೊಳಗೆ ಇಂಥ ಆಗತತಿ ಅನ್ನುವಂಥದ್ದು ಒಂದು ಅರಿವು ಮೂಡ್ತತಿ. ಅವಾಗ ಸರ್ಕಾರಕ್ಕೆ ಅದು ತಲುಪಿದ್ರು ಎಲ್ಲ ಗೊತ್ತಿರ್ತೈತಿ, ಸರ್ಕಾರಕ್ಕೆ ತಲುಪಿನೂ ಇರ್ತೈತಿ. ಬಟ್ ಆದರೂ ಏನೂ ಮಾಡಲ್ಲ ಅವರು. ಯಾಕಂದ್ರೆ ಅದರಿಂದ ಕಾರ್ಖಾನೆಗಳಿಂದ ಅವ್ರಿಗೆ ದುಡ್ಡು ಹೋಗ್ತಿರ್ತೈತಿ. ಅದ್ರ ಬಗ್ಗೆ ಯಾರು ಏನಾರು ಕೇಳಕ್ಕೆ ಹೋದ್ರಂದ್ರೆ ದೊಡ್ಡ ದೊಡ್ಡ ಪ್ರಭಾವಿಗಳನ್ನು ಅವರೆಲ್ಲ ಕಾಂಟ್ಯಾಕ್ಟ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಬೆದರಿಕೆಗಳು ಹಾಕೋದು, ಇಂಥ ಒಂದು ಘಟನೆಗಳು ಭಾಳ ಆಗ್ಯಾವಂತ.
ಆದಷ್ಟು ಎಲ್ಲರೂ ಆ ಒಂದು ಸುತ್ತಮುತ್ತ ಇರ್ತಕ್ಕಂಥ ಕಾರ್ಖಾನೆಗಳನ್ನ ದಯವಿಟ್ಟು ಬಂದ್ ಮಾಡಿಸ್ರಿ. ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀವಿ. ಆ ಒಂದು ಕಾರ್ಖಾನೆಗಳನ್ನ ಬಂದ್ ಮಾಡಿಸಿ ಅಲ್ಲಿರ್ತಕ್ಕಂಥ ಜನರನ್ನ ಬದಲಾವಣೆ ಮಾಡಿರಿ. ಬದಲಾವಣೆ ಅಂದರೆ ಈಗ ಬದಲಾವಣೆ ಆಗಿದಲ್ಲ, ಅಂಥ ಬದಲಾವಣೆ ಅಲ್ಲ ನಾವು ಹೇಳೋದು. ಅಭಿವೃದ್ಧಿಯ ಬದಲಾವಣೆ ಅಂತೇಳಿ ನೀವು ಏನು ಮಾಡಿರಲ್ಲ, ದುಡ್ಡಿನೊಳಗೆ ಅಭಿವೃದ್ಧಿಯ ಬದಲಾವಣೆ ನಿಮಗೋಸ್ಕರ. ಆ ಅಭಿವೃದ್ಧಿಯ ಬದಲಾವಣೆ ಅಲ್ಲ. ಅಲ್ಲಿರ್ತಕ್ಕಂಥ ಪರಿಸರವನ್ನು ಸ್ವಚ್ಛಗೊಳಿಸ್ರಿ. ಅಂದರೆ ಸ್ವಚ್ಛಗೊಳಿಸ್ರಿ ಅಂದರೆ ಅದರಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಖಾನೆಗಳನ್ನ ಎಲ್ಲವನ್ನು ಮುಚ್ಚಿಸ್ರಿ, ಇಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಸ್ರಿ. ಅದನ್ನು ಹೇಳೋದು. ಎಷ್ಟೋ ಅಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಮನೆ ಮೇಲೆ ನೀರು ಹಾಕಿದ್ರೆ ಫುಲ್ಲು ನೀರು ಕರಗ. ಆ ಒಂದು ಸ್ಥಿತಿ ಒಳಗೆ ಬರ್ತಕ್ಕಂಥ ಒಂದು ಗ್ರಾಮದೊಳಗೆ ಅಲ್ಲಿನ ಜನರು ಹೆಂಗೆ ಬದುಕಾಕತ್ತಾರ ವಿಚಾರ ಮಾಡಿರಿ. ಸಣ್ಣ ಮಕ್ಕಳಿಗೂ ಕೂಡ ಅಸ್ತಮ ರೋಗ, ಕೆಮ್ಮು, ನೆಗಡಿ, ಜ್ವರ ಪ್ರತಿಯೊಬ್ಬರಿಗೂ. ಶಾಲೆ ಒಳಗೆ ಕುಂತಾಗ ಬರೀ ಇವತ್ತು ಹೋಗಿ ಒಳಗೆ ಮರುದಿನ ಒಳ್ಳೆ ಶಾಲೆಗೆ ಒಳಗೆ ಹೋದ್ರೆ ಫುಲ್ ಎಲ್ಲ ಕರ್ರಗೆ ಆಗೋಗ್ಬಿಟ್ಟಿರ್ತಾವ ಒಂದು ಬೆಂಚ್. ನಮ್ಮ ಡೆಸ್ಕ್ ಮ್ಯಾಗ ಒರ್ಸಿದ್ರಂದ್ರೆ ಇಷ್ಟಕ್ಕೊಂದು ಧೂಳು ಇರ್ತದೆ. ಆ ಒಂದು ಸ್ಥಿತಿ ಒಳಗೆ ಇರ್ತಕ್ಕಂಥದ್ದು ಅಲ್ಲಿನ ಶಾಲಾ ಮಕ್ಕಳು. ಅಷ್ಟು ವಿಚಾರಗಳು ಅಲ್ಲಿ ಗ್ರಾಮದೊಳಗೆ ಅದಾವ. ನಾ ಬರೀ ಹೇಳಿದ್ರ ಮೂಲಕ ನಿಮ್ಗೆ ಅರ್ಥ ಆಗೋದಿಲ್ಲ. ಒಂದಿನ ಹೋಗಿರಿ, ವರದಿ ಮಾಡ್ತೀನಿ, ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಅಲ್ಲಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಇಂಥ ವಿಚಾರಗಳನ್ನ ತಿಳ್ಕೊಡ್ರಿ ಅಂತ ಹೇಳ್ತಾ ಹೋದ್ರೆ ಇನ್ನೂ ಭಾಳ ಆಗ್ತೈತಿ. ಅದಕ್ಕೆ ವಿಡಿಯೋ ಲೆಂತ್ ಆಗ್ತದೆ ಅನ್ನೋದಕ್ಕೆ ಕಾರಣಕ್ಕೆ ಮತ್ತಷ್ಟು ನಿಮ್ಗೆ ವರದಿ ಮೂಲಕ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ಆದಷ್ಟು ಕೊಪ್ಪಳ ಜನರು ಇದ್ರ ಪರವಾಗಿ ಧ್ವನಿ ಎತ್ತರಿ. ಆದಷ್ಟು ಈ ಒಂದು ವಿಡಿಯೋನ ಕೊಪ್ಪಳ ಜನರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ.